ಯಾರಿದ್ದೀರಾ ಮನೆಯಲ್ಲಿ? ಯಾಕಂಗ ಬಾ, ಹೇಗೆ ನಮ್ಮ ಮನೆ ಕಡೆ ಬಂದಂತ ಆಯ್ತಲ್ಲವೇ? ಏನಾದ್ರೂ ಕೆಲಸವಿತ್ತ? ಕೆಲಸವಿಲ್ಲದೆ ಎಲ್ಲಿಗೂ ಕಾಲಿಡುವನಲ್ಲ ಈ ಕಾಳಿಂಗ ಸರ್ಪ. ತೆಗೆದುಕೊಳ್ಳಿ ನೋಟಿಸ್. ತೆಗೆದುಕೊಳ್ಳಿ ನೋಟಿಸ್ ಅನ್ನ. ಇದಕ್ಕೆ ನಿನಗೆ ಒಪ್ಪಿಗೆ ಇದರಲ್ಲಿ ಏನು ಬರೆದಿದೆ ಅಂತ ಸ್ವಲ್ಪ ಓದಿ ಹೇಳಪ್ಪ. ನಮ್ಮ 4 ಎಕರೆ ಜಮೀನನ್ನು ಫ್ಯಾಕ್ಟರಿ ಕಟ್ಟಲಿಕ್ಕೆ ಮಾರಾಟ ಮಾಡಬೇಕಂತೆ ನೋಟಿಸ್ ಕಳಿಸಿದ್ದಾರೆ. ನಮ್ಮ ವಂಶದ ಪರಂಪರೆಯಾಗಿ ಮಾಡಿಕೊಂಡಿರುವ ಒಂದು ರಾಜ್ಯನು ನಾನೇನು ಮಾಡಲಿಕ್ಕೆ ಗತಿಗಿಲ್ಲ. ನಮ್ಮ ದನಿ ಹೇಳಿದ ಮಾತಿಗೆ ಒಪ್ಪಿಕೊಳ್ಳು. ನಿನ್ನ ಆಸ್ತಿಯನ್ನು ಬರೆದುಕೊಟ್ಟರೆ ನೀನು ರಾಜನಾಗಿ ಬಾಳ್ತೀಯ. ಮತ್ತೊಬ್ಬರ ಮನೆಯಿಂದ ತಿಂದು ಬದುಕುತ್ತಿರುವ ನಾಯಿನ ಮಗನೇ, ಆ ನಿನ್ನ ಸಾಹುಕಾರನ ದಿಟ್ಟತನಕ್ಕೆ ಹೆದರಿ ನಮ್ಮ ಆಸ್ತಿಯನ್ನು ಕೊಡಲಿಕ್ಕೆ ನಿನ್ನ ಹಾಗೆ ಆ ಸಾಹುಕಾರ ಸಾಕಿದ ನಾಯಿಯನ್ನು ತಿಳಿದಿವಿ. ನಾಯಿ ಹಾಕಿದವರ ದನಿ ಮಾತನ್ನೇ ನೆರವೇರಿಸಲಿದೆ ನಾನು ಇಲ್ಲಿಗೆ ಬಂದಿರುವುದು. ಹಾಗೆ ಹೊಗಳುವಾಗಲಕ್ಕಲ್ಲ, ನಮ್ಮ ದನಿ ತೋರಿಸಿದ ಪ್ರಾಣಿಯನ್ನೇ ಬೇಟೆ ಆಡಿ ತಿನ್ನುವುದೇ ಈ ನಿಯತ್ತಿನ ನಾಯ ಕೆಲಸ. ಈ ಕಾಳಿಂಗ ಸರ್ಪನ ಅರೆಸ್ಟ್ ಮಾಡುವ ಅಧಿಕಾರಿ ಈ ಜಗತ್ತಿನ ಕಚೇರಿಗಳೆಲ್ಲ ನಮ್ಮ ದರಿಗಳ ಜೋಬಿನಲ್ಲಿರುವಾಗ ಯಾವ ಅಧಿಕಾರ ನಮ್ಮನ್ನೇನು ಮಾಡಲಾರದು. ನಿಮ್ಮ ಅಪ್ಪನನ್ನು ಮುಟ್ಟಳ ಯಾವುದೇ ಕಾರಣಕ್ಕೂ ನಮ್ಮ ಹೊಲವನ್ನು ಬಿಟ್ಟು ಕೊಡೋದಿಲ್ಲ. ಸುಮ್ಮನೆ ಹೊರಟುವಾಗ ಸರ್ಕಾರವೆಂದರೆ ನಮ್ಮ ದನಿ, ನಮ್ಮ ದನಿ ಅಂದರೆ ಸರ್ಕಾರ. ಇದನ್ನೆಲ್ಲ ಸುಮ್ಮನೆ ಹೊಲ ಕೊಟ್ಟರೆ ಸರಿ, ಇಲ್ಲದಿದ್ದರೆ ಮುಂದೆ ನಡೆಯಲೇ ಬೇರೆ. ಏನಿದ್ಯೋ ಮೂರ್ಖ, ಒಂದು ಸತಿ ಹೇಳಿದ್ರೆ ನಿನ್ನ ಮುಸುಡಿಗೆ ಅರ್ಥ ಆಗೋದಿಲ್ಲ ಅಂತ ಕಾಣಿಸುತ್ತೆ. ನಮ್ಮ ಆಸ್ತಿನ ನಿಮಗೆ ಯಾಕೋ ಬಿಟ್ಕೊಡ್ಬೇಕು? ಹೇಳ್ತಾ ಇದ್ದೀನಿ, ಸುಮ್ನೆ ಇಲ್ಲಿಂದ ಜಾಗ ಖಾಲಿ ಮಾಡಿ ಹೋಗೋದು. ಒಂದು ಗಂಡಸಿನ ಹೊರದಲ್ಲಿ ಒಂದು ಹೆಣ್ಣು ಬರಬಾರದು. ಒಂದು ವೇಳೆ ಬಂದರೆ ಮರ್ಯಾದೆಯನ್ನು ಕಳೆದುಕೊಂಡು ಹೋಗಬೇಕಾಗುತ್ತದೆ ಹೆಣ್ಣೆ. ಮೊಚ್ಚೊಬ್ಬ ಕತೆ ನಮ್ಮ ಮನೆಗೆ ಬಂದು ನನಗೆ ಹೆಚ್ಚು ಎದೆಯ. ನೀನಷ್ಟೇ ಅಲ್ಲ, ಸ್ಥಳೀಯ ರಪ್ಪ ಬಂದು ಇಲ್ಲೇ ಕೇಳಿದ್ರು ನಮ್ಮ ಆಸ್ತಿನ ಮಾತ್ರ ನಾವು ಯಾರಿಗೂ ಬಿಟ್ಕೊಡೋದಿಲ್ಲ. ಇಲ್ಲಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ಬೇರೆ ಮಾತ್ರ ನಾನಿಷ್ಟು ತಿಳಿಸಿ ಹೇಳಿದರೆ ಅರ್ಥವಾಗಲ್ಲ. ಅದು ನಿಮ್ಮ ಹಣೆ ಬರ. ಎತ್ತಿರಗಡೆ ಸುಮ್ಮನೆ ಹಾಕಿಕೊಂಡು ಬರ್ಕೋಬಹುದು. ಒಬ್ಬ ಹೆಣ್ಣು ಎದುರಾಕಿಕೊಂಡು ಅದು ಹೇಗೆ ಬಾಳುತ್ತೀರಾ? ಈ ಮಹಿಳೆಯ ಕೋಪದ ತಾಪ ನೆತ್ತಿಗೇರುವ ಮೊದಲು ಇಲ್ಲಿಂದ ಕಾವು ಕಿತ್ತರೆ ಸರಿ. ಇಲ್ಲದಿದ್ದರೆ ಈ ನನ್ನ ಆರಂಭದ ಮಹಾಯುದ್ಧದಲ್ಲಿ ಮನೆಯ ಗಂಟಿಗೆ ನಿನ್ನಲಾಗುವ ಮೊದಲು ಹೊರಟು ಹೋಗುವ ದೀಪ ಹಾರುವಾಗ ಮನಸ್ಸಿನ ತಾಪ ಹೆಚ್ಚಾಗುತ್ತಂತೆ.
ಎಷ್ಟು ಮಾತನಾಡುವ ನಿನಗೆ ಅಪಾಯದ ಸಂಖ್ಯೆ ಕಾತನ ಎಂದು ತಿಳಿದುಕೋ.